ಹಲೋ ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನವರಾತ್ರಿ ಹಬ್ಬದ 5ನೇ ದಿನದ ಸ್ಕಂದಮಾತಾ ದೇವಿಯ ಪೂಜೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಬನ್ನಿ ನೋಡೋಣ ಇವತ್ತಿನ ದಿನ ನವರಾತ್ರಿಯ 5ನೇ ದಿನ ಹೇಗಿತ್ತು ನಮ್ಮ ಮನೆಯಲ್ಲಿ ನವರಾತ್ರಿಯ 5ನೇ ದಿನದ ಸ್ಕಂದಮಾತಾ ದೇವಿಯ ಪೂಜೆ ಸ್ನೇಹಿತರೆ. ನೋಡ್ಕೊಂಬರೋಣ. ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಬನ್ನಿ ನೋಡೋಣ ಯಾವ ರೀತಿ ಇತ್ತು ಪೂಜೆ ಅನ್ನೋದನ್ನು. ಮೊದಲಿಗೆ ಹೊಸ್ತಿಲು ಪೂಜೆ ಮಾಡಿಕೊಂಡು ನಂತರ ಒಳಗಡೆ ಬಂದು ಪೂಜೆನ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ. ಇವತ್ತಿನ ದಿನ ವಿಶೇಷತೆ ಅನ್ನೋದಕ್ಕಿಂತ ನಂದು ಮೊಬೈಲ್ ಏನಾಗ್ಬಿಟ್ಟಿತ್ತಪ್ಪ ಅಂತಂದರೆ ಸ್ಟೋರೇಜು ಜಾಸ್ತಿ ಆಗಿತ್ತು. ವಿಡಿಯೋಸ್ಗಳಿಂದ ಸ್ಟೋರೇಜ್ ಜಾಸ್ತಿ ಆಗಿತ್ತು. ಹಾಗಾಗಿ ಮನೇಲಿ ಕ್ಯಾಮ್ರಾ ಇತ್ತು. ಕ್ಯಾಮ್ರಾದಿಂದ ವೀಡಿಯೋನ ಮಾಡೋಣ ಅಂತ ಅಂದ್ಕೊಂಡು ಕ್ಯಾಮ್ರಾನ ತೊಗೊಂಡು ಬಂದೆ ಸ್ನೇಹಿತರೆ. ಕ್ಯಾಮ್ರಾನ ತೊಗೊಂಡು ಬಂದರೆ ನಮ್ಮ ಮನೇಲಿರ್ತಕ್ಕಂಥ ಎರಡೂ ಪಿಳ್ಳೆಗಳು ಏನು ಮಾಡಿದವೆ ಅಂದರೆ, ನಾನು ವೀಡಿಯೋ ಮಾಡ್ತೀನಿ ಕ್ಯಾಮ್ರಾದಲ್ಲಿ, ನಾನು ವೀಡಿಯೋ ಮಾಡ್ತೀನಿ ಅಂತ. ಖಂಡಿತವಾಗ್ಲೂ ವೀಡಿಯೋ ಹೇಗಿದೆಯೋ ಇರೋ ಅಂತಹ ವೀಡಿಯೋನೇ ನಾನು ಎಡಿಟಿಂಗ್ ಮಾಡಿ ನಿಮಗೆ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಎಷ್ಟೆಲ್ಲ ಫಜೀತಿ ಪಟ್ವಿ ಅಂದರೆ, ಪೂಜೆ ಮಾಡೋದಿರಲಿ ಇವ್ರನ್ನ ಮೇಂಟೈನ್ ಮಾಡೋದೇ ಕಷ್ಟ ಆಗೋಗ್ಬಿಡ್ತು. ಆವಾಗ ಒಂದು ಮೊಬೈಲಿಂದ ಮಗಂಗೆ ಕೊಟ್ಟು ವೀಡಿಯೋ ಮಾಡೋಕ್ಕೆ ಮಗಳಿಗೆ ಕ್ಯಾಮ್ರಾದಿಂದ ಕೊಟ್ವಿ. ಬಟ್ ಈ ಕ್ಯಾಮ್ರಾದಿಂದ ಏನಾಗ್ಬಿಟ್ಟಿದೆ ಅಂದರೆ, ನನಗೆ ಕ್ಯಾಮ್ರಾದಿಂದ ಮೊಬೈಲ್ಗೆ ಅದು ಡೌನ್ಲೋಡ್ ಆಗ್ತಾಯಿಲ್ಲ. ಒಂದು ಆ್ಯಪ್ ಕೇಳ್ತಾ ಇದೆ, ಬಟ್ ಅದೇ ಆ್ಯಪು ನನ್ನ ರೆಡ್ಮಿ ಮೊಬೈಲ್ಗೆ ಇನ್ಸ್ಟಾಲ್ ಆಗ್ತಾಯಿಲ್ಲ. ಹಾಗಾಗಿ ವೀಡಿಯೋ ಹೇಗಿದೆಯೋ ಹಾಗೆ ಅಲ್ಪ ಸ್ವಲ್ಪ ಎಡಿಟಿಂಗ್ ಮಾಡಿಕೊಂಡು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇಷ್ಟ ಆಯಿತು 5ನೇ ದಿನದ ಹಬ್ಬದಲ್ಲಿ. ಹಾಗೆ ನಮ್ಮ ಕಡೆ ನಮ್ಮ ಊರ ಕಡೆ ಮಾಡಲ್ಲ, ನಮ್ಮ ಮನೆಯವರ ಅಕ್ಕನ ಊರ ಕಡೆ ಮಹಾನವಮಿ ಹಬ್ಬನ ಆಚರಣೆ ಮಾಡ್ತಾರೆ. ಅಮಾವಾಸ್ಯೆ ಆದ 5 ದಿನಕ್ಕೆ ಅಥವಾ 9 ದಿನಕ್ಕೆ ಅಥವಾ ಅಮಾವಾಸ್ಯೆ ದಿನ, ಈ ರೀತಿ ಅಮಾವಾಸ್ಯೆ ಮುಗಿಯೋದ್ರೊಳಗೆ ಹಬ್ಬನ ಆಚರಣೆ ಮಾಡ್ತಾರೆ ಸ್ನೇಹಿತರೆ, ಮಹಾನವಮಿ ಹಬ್ಬ. ಹಂಗಾಗಿ ಅವರು ಕೂಡ ಹಬ್ಬಕ್ಕೆ ಕರೆದಿದ್ರು, ಹೋಗಬೇಕಾಗಿತ್ತು. ಹಾಗಾಗಿ ಅದರ ಒಂದು ಇದರಲ್ಲಿ ಬೇಗ ಪೂಜೆನೂ ಕೂಡ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ತೀರ್ಮಾನ ಮಾಡಿಕೊಂಡು ಪೂಜೆಗೆ ಸ್ಟಾರ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇವರಿಬ್ರದ್ದು ಈ ರೀತಿ ಅವಂತರ ಆಯಿತು. ಅಂತೂ ಇಂತೂ ಹೆಂಗೋ ದೇವರಿಗೆ ಪೂಜೆ ನೈವೇದ್ಯ ಮುಗಿಸಿ ಆಮೇಲೆ ಅಲ್ಲಿ ಹಬ್ಬಕ್ಕೆ ಹೋಗ್ಬಿಟ್ಟು ಬಂದ್ವಿ ಸ್ನೇಹಿತರೆ. ಇವರಿಬ್ರದ್ದು ಹೆಂಗಪ್ಪ ಅಂತಂದರೆ, ಅಂದರೆ ಪೂಜೆಗೆ ಎಲ್ಪ್ ಮಾಡಿದ್ರು ಪಾಪ, ಆದರೆ ಅವರ ಒಂದು ಉಪಟಳತೆ ಏನಿದೆ ಅದನ್ನು ಮಾತ್ರ ಪೂಜೆ ಟೈಮಲ್ಲಿ ಬೈಯೋಗೂ ಇಲ್ಲ. ಎಲ್ಲ ನಮ್ಮನೆಯವ್ರು ಆಡ್ಕೊಳ್ತಾಯಿದ್ರು, ಇಬ್ಬರು ಅಸಿಸ್ಟೆಂಟು, ಇಬ್ಬರು ಕ್ಯಾಮ್ರಾಮ್ಯಾನ್ ಅಂತ. ಖಂಡಿತವಾಗ್ಲೂ ಕ್ಯಾಮ್ರಾದಿಂದ ವೀಡಿಯೋ ಮಾಡೋದನ್ನೇ ಬಿಟ್ಬಿಡೋಂಗೆ ಆಗ್ಬಿಡ್ತು ಸ್ನೇಹಿತರೆ. ಹೊರಗಡೆ ಎಲ್ಲ ತುಳಸಿ ಕಟ್ಟೆಗೆ ಹಾಗೆ ಹೊರಗಡೆ ದೀಪಕ್ಕೆ ಎಲ್ಲದಕ್ಕೂ ಕೂಡ ಆರತಿ ಮಾಡ್ಕೊಂಡು ಬಂದು ನೆಕ್ಸ್ಟು ನೈವೇದ್ಯಕ್ಕೆ ಇವತ್ತು ಅವ್ರ ಹಬ್ಬಕ್ಕೆ ಹೇಳಿರೋದ್ರಿಂದ ಮನೇಲೇನೂ ಕೂಡ ಮಾಡಲಿಲ್ಲ. ಪಲ್ಲಾರ ಹಾಗೆ ಬಾಳೆಹಣ್ಣು ಮತ್ತು ಕಾಯಿ ಇಷ್ಟನ್ನು ಮಾತ್ರ ನೈವೇದ್ಯಕ್ಕೆ ಮಾಡ್ಕೊಂಡಿದ್ದೆ ಸ್ನೇಹಿತರೆ. ಇವತ್ತು ನೋಡ್ಬೋದು, ತೆಂಗಿನಕಾಯಿ, ಬಾಳೆಹಣ್ಣು ಮತ್ತು ಪಲ್ಲಾರ ಇಷ್ಟನ್ನು ನೈವೇದ್ಯ ಮಾಡಿ ಪೂಜೆಯನ್ನು ಮುಗಿಸ್ಕೊಂಡು ಅಲ್ಲಿಗೆ ಹೋದ್ವಿ ಸ್ನೇಹಿತರೆ. ಇದಾಗಿತ್ತು ನಮ್ಮ ಮನೆಯ ನವರಾತ್ರಿ ದಿನದ 5ನೇ ದಿನದ ಸ್ಕಂದಮಾತಾ ದೇವಿಯ ಪೂಜೆ. ಹಾಗೆ ಇನ್ನೊಂದು ವಿಚಾರ ಹೇಳೋದ್ಬಿಟ್ಟೆ, ಇವತ್ತಿನ ಬಣ್ಣ ಬಂದುಬಿಟ್ಟು ಬಿಳಿ ಬಣ್ಣ. ಬಿಳಿ ಶುದ್ಧತೆಯ ಸಂಕೇತ, ಸ್ವಚ್ಛತೆಯ ಸಂಕೇತ ಸ್ನೇಹಿತರೆ, ನಾನು ತಿಳ್ಕೊಂಡಿರೋ ಹಾಗೆ. ಹಾಗಾಗಿ ಒಂದು ಸ್ವಲ್ಪ ವೇರಿಯೇಷನ್ ಕೂಡ ಮಾಡಿದ್ದೀನಿ ದೇವ್ರ ಮನೇಲಿ. ಏಕೆಂದರೆ ದೀಪಗಳು ಆ ಕಡೆ ಈ ಕಡೆ ಸೈಡ್ ಇತ್ತು, ಅದನ್ನು ತೆಗೆದು ಕೆಳಗಡೆ ಒಂದು ಮಣಿ ಇಟ್ಟಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಆರತಿ ಮಾಡಿ ದೇವರಿಗೆ ಒಂದು ನಮಸ್ಕಾರ ಹಾಕಿ ಮನೆಯಿಂದ ಹೊರಟ್ವಿ ಸ್ನೇಹಿತರೆ. ಇದಾಗಿತ್ತು ನಮ್ಮ ಮನೆಯ ನವರಾತ್ರಿಯ ಸ್ಕಂದಮಾತಾ ದೇವಿಯ ಪೂಜೆ. ಮುಂದಿನ ವಿಡಿಯೋದಲ್ಲಿ ಮುಂದಿನ ದೇವಿಯ ಪೂಜೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಹೀಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಸಪೋರ್ಟಿವ್ ತುಂಬಾ ಮುಖ್ಯ ಸ್ನೇಹಿತರೆ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಾನು ಅವತ್ತಿಂದನೂ ಕೂಡ ಹೇಳ್ತಾ ಇರೋದೇ, ಪೂಜೆಯಲ್ಲಿ ಅಥವಾ ವಿಡಿಯೋಸ್ಗಳಲ್ಲಿ ಏನೇ ಒಂದು ತಪ್ಪಿದ್ರೂ ಕೂಡ ತಿಳಿಸಿ ಅದನ್ನು ತಿದ್ಕೊಳ್ಳೋ ಅಂಥ ಪ್ರಯತ್ನನ ನಾನು ಮಾಡ್ತೀನಿ ಅಂತ. ನೀವು ನೋಡ್ಬೋದು ಸ್ನೇಹಿತರೆ, ಕ್ಯಾಮ್ರಾ ಯಾರ ಕೈಯಲ್ಲಿದೆ. ಲಾಸ್ಟ್ ಮೂಮೆಂಟಿಗಂತೂ ಕ್ಯಾಮ್ರಾಕ್ಕೆ ಇಬ್ಬರು ನಾನು ಅನ್ನೋ ರೇಂಜಿಗೆ ಬಂದುಬಿಡ್ತು. ಹೆಂಗೋ ಅಂತೂ ಇಂತೂ ಹಬ್ಬ ಪೂಜೆ ಮುಗೀತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಎಡಿಟಿಂಗ್ ಇಲ್ಲದೆ ಇರೋ ಅಂತಹ ವಿಡಿಯೋ, ಕೆಲವೊಂದು ಕಡೆ ಡಿಸ್ಟರ್ಬೆನ್ಸ್ ಇರಬಹುದು, ಕ್ಷಮಿಸ್ಬಿಟ್ಟು ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.